ನ್ಯಾಯವೇ ಅನ್ಯಾಯವೋ, ಅನ್ಯಾಯವೂ ನ್ಯಾಯವೇ. ಜನಸಾಮಾನ್ಯರು ಮಾಡುವಂತಹ ಹಲವು ಅಕ್ರಮಗಳಿಗೆ ನ್ಯಾಯಾಲಯ ತನ್ನದೇ ಆದ ಅವಧಿ, ಸಾಕ್ಷಿ ಮತ್ತು ಪುರಾವೆಗಳನ್ನು ಆಲಿಸಿ ತೀರ್ಪುಗಳನ್ನು ನೀಡುವುದು. ಹಾಗೆಯೇ ಇಂತಹ ತೀರ್ಪುಗಳನ್ನು ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಮುಂದಿನ ನ್ಯಾಯಾಲಯಗಳಿಗೆ ತೀರ್ಪುಗಳನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅವಕಾಶವೂ ಇರುತ್ತದೆ. ಅದರಂತೆ ಸೋತವರು ಪ್ರಶ್ನಿಸಲೂಬಹುದು. ಅದಾಗಿ ರಾಜ್ಯ ಹಾಗೂ ದೇಶದ ಗಮನ ಸೆಳೆದ ಮತ್ತೊಂದು ಸುದ್ದಿ. ಚಿತ್ರದುರ್ಗದ 2ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮುರುಘಾ ಮಠದ ಪೀಠಾಧಿಪತಿಯಾಗಿದ್ದ ಶಿವಮೂರ್ತಿ ಸ್ವಾಮೀಜಿ ವಿರುದ್ಧ ದಾಖಲಾಗಿದ್ದ ಮೊದಲ ಫೋಕ್ಸೋ ಕೇಸ್ನಲ್ಲಿ ಖುಲಾಸೆಗೊಳಿಸಿ ತೀರ್ಪು ನೀಡಿದೆ. ಕಾನೂನು ಕ್ರಮ ಜರುಗಿಸುವಲ್ಲಿ ಸ್ವಾಮೀಜಿ ವಿರುದ್ಧ ಆರೋಪವನ್ನ ನ್ಯಾಯಾಲಯದಲ್ಲಿ ಅನುಮಾನಕ್ಕೆ ಆಸ್ಪದ ಕೊಡದಂತೆ ಸಾಬೀತುಪಡಿಸಲು ವಿಫಲವಾಗಿದೆ. ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಗಳ ಮೂಲಕ ಆರೋಪವನ್ನ ಸಾಬೀತುಪಡಿಸುವ ಹೊಣೆಗಾರಿಕೆ ಕಾನೂನು ಪರ ವಕೀಲರು ಮತ್ತು ಪ್ರಕರಣದ ತನಿಖೆ ನಡೆಸಿದ ಪೊಲೀಸರ ಮೇಲೆ ಜವಾಬ್ದಾರಿಯಾಗಿತ್ತು. ಆದರೆ ಕಾನೂನು ಪರ ವಕೀಲರು ಮತ್ತು ಪೊಲೀಸರು ಆರೋಪ ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಇದರಿಂದಾಗಿ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ಮೊದಲ ಪೋಕ್ಸೋ ಕೇಸ್ನಲ್ಲಿ ನಿರಪರಾಧಿ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ನಿಮ್ಮೆಲ್ಲರಿಗೂ ಸಂವಿಧಾನದ ಶುಭಾಶಯಗಳು, ಸಂವಿಧಾನದ ದಿನದ ಶುಭಾಶಯಗಳು. ಇವತ್ತು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಇನ್ನು ಸಂದರ್ಭ ಕಡಿಮೆ ಇದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದುಬಿಟ್ಟು ಪತ್ರಿಕಾಗೋಷ್ಠಿಯನ್ನು, ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ. ಇವತ್ತಿಗೆ ಇಷ್ಟು ಸಾಕು. ನೋ ಕಾಮೆಂಟ್ಸಿಗೆ ಏನು ಹೇಳೋದಿಲ್ಲ ನಾವು. ಈಗ ತೀರ್ಪಿನ ಪ್ರತಿಯನ್ನ ಪಡೆದು ಸಂಪೂರ್ಣವಾಗಿ ಅಧ್ಯಯನ ಮಾಡುವುದಾಗಿ ಸಂತ್ರಸ್ತೆಯರ ಪರ ವಕೀಲ ಶ್ರೀನಿವಾಸ್ ಹೇಳಿದ್ದಾರೆ. ಇದು ಈ ಥರದ್ದು ನಾನು ಎಷ್ಟೋ ಹೇಳಬಲ್ಲೆ. ಇದೇ ರೀತಿಯಾಗಿ ಮಹಾಜರಿಗೆ ಆರೋಪಿ ಇದ್ದ ಸಂದರ್ಭದಲ್ಲಿ ಮಹಾಜರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ವ್ಯವಸ್ಥೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಪ್ರಾವಿಷನ್ ಇದೆಯಾ ಅಂದರೆ ಒತ್ತಡವನ್ನು ಕ್ರಿಯೇಟ್ ಮಾಡಲ್ಲ. ಬರೀ ಯಾರು ಆರೋಪಿಗಳು ಮಾತ್ರ ಅಲ್ಲ, ಆರೋಪಿಗಳ ಬೆಂಬಲಿಗರು ನೂರಾರು ಜನ, ಸಾವಿರಾರು ಜನ ಸೇರಿರುವಂಥ ಸಂದರ್ಭದಲ್ಲಿ ಮಹಾಜರು ನಡೆಸ್ತಾರಲ್ಲ, ಅದು ಹೇಗೆ? ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಪೋಕ್ಸೋ FIR ಆಗಿದ್ದಾಗ ಸುಮಾರು 8-10 ದಿವಸ ತಗೊಳ್ತಾರಲ್ಲ ಅವ್ರನ್ನ ಬಂಧಿಸ್ಲಿಕ್ಕೆ. ಇವೆಲ್ಲವೂ ಏನು ಹೇಳುತ್ತೆ? ಇದೆಲ್ಲ ಏನು ಹೇಳುತ್ತೆ? ಇದು ಎಲ್ಲರಿಗೂ ಇದು ಅನ್ವಯಿಸ್ತದ? ಜನಸಾಮಾನ್ಯರಿಗೆ ಅನ್ವಯಿಸ್ತದ? ಮೇಲ್ಸ್ತರದ ಆರೋಪಿಗಳನ್ನು ನಾವು ಕಾಪಾಡ್ಕೊಂಡು ಹೋದರೆ ಇಟ್ ಡಸಂಟ್ ಗಿವ್ ಗುಡ್ ಮೆಸೇಜ್ ಟು ದ ಪಬ್ಲಿಕ್. ನಮ್ಮ ಪ್ರಕಾರ ಈ ತೀರ್ಪಿಗೆ ಯಾರ ವೈಫಲ್ಯ ಕಾರಣ? ನಮ್ಮ ವ್ಯವಸ್ಥೆ. ಈ ಒಂದು ಯಥಾಸ್ಥಿತಿವಾದವನ್ನು ಎತ್ತಿ ಹಿಡಿದಂತಹ ವ್ಯವಸ್ಥೆಯೇ ಕಾರಣ. ಅದರಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಇರಲಿಲ್ಲ. ನಾನು ಎದೆ ಎತ್ತಿ ಹೇಳ್ಬೋದು, ನಾನು ಪ್ರಾಮಾಣಿಕವಾಗಿ ನಿಂತಿದ್ದೇನೆ ಮಕ್ಕಳ ಪರವಾಗಿ. ಅದೇ ರೀತಿಯಾಗಿ ಮಕ್ಕಳ ಪರವಾಗಿ ನಿಲ್ಲಬೇಕಾದಂತಹ ವ್ಯವಸ್ಥೆಯ ಅಂಗಗಳು ಭಾಳಷ್ಟಿದ್ದಾವೆ. ಅವರು ಯಾವುದೋ ಒತ್ತಡಕ್ಕೆ, ಯಾವುದೋ ಆಮಿಷಕ್ಕೆ, ಯಾವುದೋ ಒಂದು ರೀತಿಯ ಭಯಕ್ಕೋ ಅಥವಾ ಧರ್ಮಕ್ಕೋ ಮತ್ತೊಂದು ಜಾತಿಗೋ ಇವೆಲ್ಲದಕ್ಕೂ ಅಂಟ್ಕೊಂಡು ಅಂತಸ್ತು ಸ್ಥಾನಮಾನಕ್ಕೂ ಅಂಟ್ಕೊಂಡು ಈ ಕೆಲಸಗಳನ್ನ ಮಾಡದೇ ಬಿಟ್ಟರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ತೀರ್ಪು ಬಂದ ನಂತರ ಮಕ್ಕಳ ಪೋಷಕರನ್ನಾರು ಮಾತನಾಡುವಂಥದ್ದು ಏನಾದ್ರು ಮಾಡಿದ್ರ? ಇಲ್ಲ, ತೀರ್ಪು ಬಂದಿರೋದೇ ಇವಾಗ. ಏನು ತೀರ್ಪು ಬಂದು 5 ನಿಮಿಷ ಆಗಲಿಲ್ಲ, ನೀವೆಲ್ಲರೂ ಬಂದಿದ್ದೀರಿ. ಮುಂಚೆ ಏನಾದ್ರು ಮಾತನಾಡಿದ್ರ ಅವ್ರಿಗೆ ಸಾಂತ್ವನ? ಹೌದು, ನಾನು ಅವ್ರಿಗೆಲ್ಲರಿಗೂ ಕೂಡ ಒಂದು ಸಣ್ಣ ಕೌನ್ಸಿಲಿಂಗ್ ಕೂಡ ಮಾಡಿದ್ದೇನೆ. ಬಿ ರೆಡಿ. ಈ ಥರದ್ದನ್ನ ತುಂಬ ನಿರೀಕ್ಷೆ ಇಟ್ಕೊಳ್ಬೇಡ್ರಪ್ಪ, ನೋಡೋಣ ಮುಂದೆ. ಮಕ್ಕಳಿಗೂ ಕೂಡ, ಮಕ್ಕಳು ಭಯ ಬಿದ್ದಿದ್ರು ಏನಾಗ್ಬಿಡುತ್ತೋ ಏನು ಕಥೆ ಅನ್ನೋಂತ. ಡೋಂಟ್ ವರಿ, ನಾವಿಲ್ವಾ ನಿಮ್ಮ ಜೊತೆಯಲ್ಲಿ ಇರಿ, ಭವಿಷ್ಯ ಕಟ್ಕೊಳ್ಳಿ. ಇವತ್ತಲ್ಲ ನಾಳೆ ನ್ಯಾಯ ನಿಮ್ಮ ಪರವಾಗಿ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಹೊರಗಿದೆ ಕೊಟ್ಟಿದ್ದೀವಿ. ಹೋರಾಟ ಮುಂದುವರಿಯುತ್ತೆ ಸರ್? ಹೌದು, ಇದೊಂದು ಸಾತ್ವಿಕವಾದ ನ್ಯಾಯಬದ್ಧವಾದ ಹೋರಾಟ. ಮುಂದುವರಿಸಲೇಬೇಕು. ಮುಂದುವರಿಸಲಿಲ್ಲ ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಒಂದು ಸಂದೇಶ ಹೋಗಲ್ಲ. ಮಕ್ಕಳು ನಮ್ಮನ್ನು ಎಲ್ಲ ಒಂದು ಕಡೆ ಸಂದೇಹಿಸಿ ನೋಡುವಂಥದ್ದಾಗ್ಬಿಡುತ್ತೆ. ಮಾಡಲೇಬೇಕಾಗುತ್ತೆ, ಅದು ನಮ್ಮ ಕರ್ಮ, ನಾವು ಮಾಡಲೇಬೇಕು. ಕರ್ಮ ಅಂತಂದರೆ ಇನ್ ದ ಗುಡ್ ಸೆನ್ಸ್, ಇನ್ ದ ಪಾಸಿಟಿವ್ ವೇ. ಇಟ್ ಈಸ್ ಅವರ್ ಡ್ಯೂಟಿ, ಮಾಡಲೇಬೇಕದು. ನಮಸ್ಕಾರ. ಅದು ಒಳ್ಳೆಯ ಲಕ್ಷಣ ಅಲ್ಲ.
ತೀರ್ಪು ಬಂದ ನಂತರ ಮಕ್ಕಳ ಪೋಷಕರನ್ನ ಮಾತನಾಡುವಂಥದ್ದು ಏನಾದ್ರು ಮಾಡಿದ್ರ? ಇಲ್ಲ, ತೀರ್ಪು ಬಂದಿರೋದೇ ಇವಾಗ. ಏನು ತೀರ್ಪು ಬಂದು 5 ನಿಮಿಷ ಆಗಲಿಲ್ಲ, ನೀವೆಲ್ಲರೂ ಬಂದಿದ್ದೀರಿ. ಮುಂಚೆ ಏನಾದ್ರು ಮಾತನಾಡಿದ್ರ ಅವ್ರಿಗೆ ಸಾಂತ್ವನ? ಹೌದು, ನಾನು ಅವ್ರಿಗೆಲ್ಲರಿಗೂ ಕೂಡ ಒಂದು ಸಣ್ಣ ಕೌನ್ಸಿಲಿಂಗ್ ಕೂಡ ಮಾಡಿದ್ದೇನೆ. ಬಿ ರೆಡಿ, ಈ ಥರದ್ದನ್ನ ತುಂಬ ನಿರೀಕ್ಷೆ ಇಟ್ಕೊಳ್ಬೇಡ್ರಪ್ಪ, ನೋಡೋಣ ಮುಂದೆ. ಮಕ್ಕಳಿಗೂ ಕೂಡ, ಮಕ್ಕಳು ಭಯ ಬಿದ್ದಿದ್ರು ಏನಾಗ್ಬಿಡುತ್ತೋ ಏನು ಕತೆ ಅನ್ನೋಂಥ. ಡೋಂಟ್ ವರಿ, ನಾವಿಲ್ವಾ ನಿಮ್ಮ ಜೊತೆಯಲ್ಲಿ ಇರಿ, ಭವಿಷ್ಯ ಕಟ್ಕೊಳ್ಳಿ. ಇವತ್ತಲ್ಲ ನಾಳೆ ನ್ಯಾಯ ನಿಮ್ಮ ಪರವಾಗಿ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಹೊರಗೆ ಕೊಟ್ಟಿದ್ದೀವಿ. ಹೋರಾಟ ಮುಂದುವರಿಯುತ್ತೆ. ಹೌದು, ಇದೊಂದು ಸಾತ್ವಿಕವಾದ ನ್ಯಾಯಬದ್ಧವಾದ ಹೋರಾಟ, ಮುಂದುವರಿಸಲೇಬೇಕು. ಮುಂದುವರಿಸಲಿಲ್ಲ ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಒಂದು ಸಂದೇಶ ಹೋಗಲ್ಲ. ಮಕ್ಕಳು ನಮ್ಮನ್ನು ಎಲ್ಲೋ ಒಂದು ಕಡೆ ಸಂದೇಹಿಸಿ ನೋಡುವಂಥದ್ದಾಗ್ಬಿಡುತ್ತೆ. ಮಾಡಲೇಬೇಕಾಗುತ್ತೆ, ಅದು ನಮ್ಮ ಕರ್ಮ, ನಾವು ಮಾಡಲೇಬೇಕು. ಕರ್ಮ ಅಂತಂದರೆ ಇನ್ ದ ಗುಡ್ ಸೆನ್ಸ್, ಇನ್ ಪಾಸಿಟಿವ್ ವೇ, ಇಟ್ ಈಸ್ ಅವರ್ ಡ್ಯೂಟಿ, ಮಾಡಲೇಬೇಕಂತ. ತೀರ್ಪು ಅಧ್ಯಯನ ನಡೆಸಿದ ಬಳಿಕ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಹೀಗಾಗಿ ತೀರ್ಪು ಅಧ್ಯಯನ ಮಾಡಿ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ತೀರ್ಮಾನ ಕೈಗೊಳ್ಳಬಹುದು. ಜೊತೆಗೆ ರಾಜ್ಯ ಸರ್ಕಾರವು ಕಾನೂನು ಪರ ವಕೀಲರಿಂದ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. ಸಂತ್ರಸ್ತೆಯರಿಗೂ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ. ಇನ್ನು ಚಿತ್ರದುರ್ಗದ 2ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು. ಸಿವಿ ನಾಗೇಶ್ ರವರು ಅಪರಾಧ ಪ್ರಕರಣಗಳನ್ನು ವಾದಿಸುವುದರಲ್ಲಿ ನಿಸ್ಸೀಮರು. ಜೊತೆಗೆ ತನಿಖೆಯ ಲೋಪದೋಷಗಳನ್ನು ಕೂಡ ಪ್ರಮುಖವಾಗಿ ಪ್ರಸ್ತಾಪಿಸಿ ವಾದ ಮಂಡಿಸುವುದರಲ್ಲಿ ಹಿರಿಯ ವಕೀಲ ಸಿವಿ ನಾಗೇಶ್ ಪರಿಣಿತರು. ಹೀಗಾಗಿ ಸಿವಿ ನಾಗೇಶ್ ರವರ ವಿರೋಧಕ್ಕೆ ಕಾನೂನು ಪರ ವಕೀಲರು ಕೂಡ ವಿಫಲವಾಗಿದ್ದಾರೆ. ಇನ್ನು ಸಿವಿ ನಾಗೇಶ್ ಆರೋಪಿ ಪರ ವಾದಿಸುವ ವಿಷಯ ಗೊತ್ತಾದ ಬಳಿಕ ರಾಜ್ಯ ಸರ್ಕಾರ ಮತ್ತೊಬ್ಬ ಉನ್ನತ ಮಟ್ಟದ ಹಿರಿಯ ವಕೀಲರನ್ನ ಕಾನೂನು ಪರ ವಾದ ಮಂಡನೆಗೆ ನೇಮಕ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕಾನೂನು ಪರ ಉನ್ನತ ಮಟ್ಟದ ಹಿರಿಯ ವಕೀಲರನ್ನ ನೇಮಿಸುವ ಆಸಕ್ತಿ ವಹಿಸಿಲ್ಲ. ಇನ್ನು ಬಾಲ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆಯಲ್ಲೂ ಲೋಪಗಳಾಗಿರಬಹುದು. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಸರಿಯಾಗಿ ಮಾಡದೆ, ಸರಿಯಾಗಿ ಸಾಕ್ಷ್ಯ ಸಂಗ್ರಹಿಸದೆ ತನಿಖೆಯನ್ನ ಹಳ್ಳ ಹಿಡಿಸಿರಬಹುದು ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಪ್ರಬಲವಾದ ದೋಷಾರೋಪಣಾ ಪತ್ರ ಸಲ್ಲಿಸದೆ ವಕೀಲರು ಮಾತ್ರವೇ ನ್ಯಾಯಾಲಯದಲ್ಲಿ ಪ್ರಬಲವಾದ ವಾದ ಮಂಡನೆ ಮಾಡಲು ಸಾಧ್ಯವಿಲ್ಲ. ಬಾಲ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತೆಯರ ಹೇಳಿಕೆಯನ್ನ ನ್ಯಾಯಾಲಯ ಅನುಮಾನಿಸದಿದ್ದರೂ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕೊಡಬೇಕು. ಆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನ ನ್ಯಾಯಾಲಯಕ್ಕೆ ನೀಡುವ ಕೆಲಸವನ್ನ ಕಾನೂನು ಪರ ತಂಡದವರು ಮಾಡಬೇಕಾಗಿತ್ತು. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನ ಸರಿಯಾಗಿ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದರೆ ಆರೋಪಿ ನಿರಪರಾಧಿ ಅಂತಾನೆ ನ್ಯಾಯಾಲಯ ತೀರ್ಪು ನೀಡುವುದು ಸಹಜ. ಈಗ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ವಿರುದ್ಧದ ಕೇಸ್ನಲ್ಲೂ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಸಲ್ಲಿಸುವ ಕೆಲಸವನ್ನ ಪೊಲೀಸರು ಮತ್ತು ಕಾನೂನು ಪರ ತಂಡ ಸರಿಯಾಗಿ ಮಾಡದೇ ಇರಬಹುದು ಎಂಬ ಶಂಕೆ ಈಗ ಕೋರ್ಟ್ ತೀರ್ಪಿನ ಬಳಿಕ ವ್ಯಕ್ತವಾಗ್ತಿದೆ. ಆದರೆ ಜಿಲ್ಲಾ ನ್ಯಾಯಾಲಯದ ತೀರ್ಪು ಅಂತಿಮವಲ್ಲ. ಈ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ಅವಕಾಶ ಕಾನೂನು ಪರ ವಕೀಲರು ಮತ್ತು ಸಂತ್ರಸ್ತೆಯರ ಪರ ವಕೀಲರಿಗೆ ಇದೆ. ಕಾನೂನು ಪರ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ರಾಜ್ಯದ ಗೃಹ ಇಲಾಖೆಯ ಒಪ್ಪಿಗೆ ಬೇಕಾಗುತ್ತೆ. ಸಂತ್ರಸ್ತೆಯರು ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳಬಹುದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಚಿತ್ರದುರ್ಗದ ನಿವಾಸಿಗಳಿಗೆ ಸಮಾಧಾನ ತಂದಿರುವುದಿಲ್ಲವೆಂಬ ಮಾತುಗಳು ವ್ಯಕ್ತವಾಗುತ್ತಿವೆ. ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಇಂತಹ ಹಲವಾರು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ನ್ಯಾಯ ನೀಡಿರುತ್ತದೆ. ಹಾಗೆಯೇ ಈ ಪ್ರಕರಣವನ್ನ ಸಿಬಿಐ ಸಂಸ್ಥೆಗೆ ತನಿಖೆ ಮಾಡಲು ಆದೇಶ ಹೊರಡಿಸಿದರೂ ಆಶ್ಚರ್ಯ ಪಡುವಂತಿಲ್ಲ. ಅದು ಹೇಗೆ ಇರಲಿ, ಈ ಪ್ರಕರಣದಿಂದ ಸ್ವಾಮೀಜಿ ನಿರಪರಾಧಿ ಆದರೂ ಅಪರಾಧಿಯಾಗಿ ಬಿಂಬಿಸುವುದು ಸುಳ್ಳಲ್ಲ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.